ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ತಣ್ಣಿಕಾಳು ಬೋಂಡ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ 1 ಕಪ್ ಆಗೋಷ್ಟು ತಣ್ಣಿಕಾಳನ್ನ ತೊಗೊಂಡಿದ್ದೀನಿ. ಈ ತಣ್ಣಿಕಾಳನ್ನ ನಾವು ಒಡಕಲು ಥರ ಮಾಡಿರೋದು. ಈ ಥರ ಇರುತ್ತೆ ನೋಡೋದಕ್ಕೆ ತಣ್ಣಿಕಾಳು. ಅದನ್ನ ಒಡಕಲು ಥರ ಮಾಡಿದಾಗ ನಾವು ಬೋಂಡನ ಮಾಡ್ಕೊಬೋದು. ಸೊ ತೋರಿಸ್ತೀನಿ ಒಡಕಲು ಮಾಡಿದಾಗ ಅದು ಯಾವ ಥರ ಇರುತ್ತೆ ಅಂತ. ನೋಡಿ, ಅದನ್ನು ನಾನು ನೆನೆ ಹಾಕಿದ್ದೀನಿ. 1 ಅವರ್ ನೆನೆಸ್ಬೇಕು. ಈ ಥರ ಇರುತ್ತೆ ತಣ್ಣಿಕಾಳು. ಅದ್ರ ಒಳಗಡೆ ವೈಟ್ ಕಲರ್ ಇರುತ್ತಲ್ಲ, ಅದನ್ನು ಮಾತ್ರ ನಾವು ಯೂಸ್ ಮಾಡಬೇಕು. ಸೊ ಈ ಥರ ಸಣ್ಣಕ್ಕೆ ಪೀಸಾಗಿ ಮಾಡ್ಕೊಬೇಕು. ಸೊ ಈ ಥರ ನಾವು ನೆನೆಸಿದಾಗ ಅದು ಮಧ್ಯೆ ಕಟ್ಟಾಗಬೇಕು, ಆವಾಗ ಇದು ನೆಂದಿದೆ ಅಂತ. ಸೊ ಇದನ್ನು ನಾನು 1 ಅವರ್ ನೆನೆಸಿದ್ದೀನಿ. ಸೊ 1 ಅವರ್ ನೆನೆ ಹಾಕಕ್ಕೆ ಬಿಡಬೇಕು. ಸೊ ನೆಕ್ಸ್ಟು ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಬೆಳ್ಳುಳ್ಳಿನ ತೊಗೊಬೇಕು. 1 ಬೆಳ್ಳುಳ್ಳಿ ಫುಲ್ ತೊಗೊಳ್ಳಿ. ಅದಕ್ಕೆ ಮೆಣಸನ್ನ ಹಾಕೊಬೇಕು. ಇದು ಬರೀ 3 ಇಂಗ್ರೀಡಿಯೆಂಟ್ ಅಷ್ಟೇ. 3 ಇಂಗ್ರೀಡಿಯೆಂಟಲ್ಲಿ ನಮಗೆ ಬೋಂಡ ರೆಡಿ ಆಗಿಬಿಡುತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಆವಾಗಲೇ ನೆನೆಸಿದ್ವಲ್ಲ, ಅದನ್ನು ನಾನು ಸೋರ್ಲಾಕಿಟ್ಟಿದ್ದೆ. ಆ ಸೋರ್ಲಾಕಿರೋ ತಣ್ಣಿಕಾಳನ್ನ ನಾವು ಹಾಕ್ಕೊಬೇಕು ಮಿಕ್ಸಿ ಜಾರಿಗೆ. ಅದು ನನಗೆ 2 ಕಪ್ ಸಿಕ್ಕಿದೆ. 2 ಕಪ್ ತಣ್ಣಿಕಾಳನ್ನ ಹಾಕ್ಕೊಂಡಿದ್ದೀನಿ. ಸೊ ತಣ್ಣಿಕಾಳನ್ನ ಹಾಕ್ಕೊಂಡಾದ್ಮೇಲೆ ನಾವು ಒಂಚೂರು ನೀರು ಹಾಕ್ಕೊಂಡು ಅದನ್ನು ನಾವು ಮಿಕ್ಸಿ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಗಲ್ಲ, ಸ್ವಲ್ಪ ನೀರು ಹಾಕೊಳ್ಳಿ. ಯಾಕಂದರೆ ನೀರು ಹಾಕ್ತೇನೆ ಮಾಡಬೇಕು, ಅದು ಮಿಕ್ಸಿಗೆ ತೊಗೊಳ್ಳಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೇವೆ. ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು. ನೀರು ಹಾಕ್ಕೊಂಡು ಆಡಿಸ್ಬಿಟ್ರೆ ಅದು ತುಂಬ ತೆಳ್ಳೆ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆಡಿಸಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಬೋಂಡ ಹಾಕೊಬೋದು. ಬಾಣಲಿನ ಕಾಯಕ್ಕಿಟ್ಟಿದ್ದೆ, ಅದರಲ್ಲಿ ಎಣ್ಣೆ ಕಾಯಕ್ಕೆ ಹಾಕಿದೆ. ಸೊ ಇವಾಗ ಎಣ್ಣೆ ಕಾದಿದೆ. ಅದಕ್ಕೆ ನಾನು ಒಂದೊಂದಾಗಿ ಬೋಂಡನ ಹಾಕ್ತಾಯಿದ್ದೀನಿ. ಸೊ ಸ್ಪೂನಿಂದ ನಾನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ಕೈಯಲ್ಲೂ ಹಾಕ್ಬೋದು. ಇದನ್ನು ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ಸೊ ಕ್ರಿಸ್ಪಿನೆಸ್ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಇದು ಎಲ್ಲ ರೆಡಿ ಇದ್ದರೆ ಒಂದು 10 ಮಿನಿಟ್ಸಲ್ಲಿ ಈ ಬೋಂಡ ರೆಡಿ ಆಗಿಬಿಡುತ್ತೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ತಣ್ಣಿಕಾಳು ನಿಮ್ಮ ಮನೇಲಿದ್ದರೆ. ಸೊ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಬೋಂಡನ ನಾವು ಚಟ್ನಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬರೋವರೆಗೂ ನಾವು ಈ ಬೋಂಡನ ಫ್ರೈ ಮಾಡ್ಕೊಬೇಕು. ನೋಡಿದ್ರಲ್ಲ, ಈ ಕಲರ್ ಇರಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆದರೆ ತಣ್ಣಿಕಾಳು ಬೋಂಡ ರೆಡಿ ಆಗಿದೆ ಅಂತ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದೊಂಥರ ಅಡಿಕ್ಷನ್ ಇದ್ದಂಗೆ. ಒಂದ್ಸಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.